ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋದು ಗುಹಾಂತರ ರೆಸಾರ್ಟ್. ನೋಡೋಣ ಬನ್ನಿ ಹೇಗಿರುತ್ತೆ ಇವತ್ತಿನ ದಿನ, ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು, ಇವತ್ತೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ವಿ. ಬನ್ನಿ ನೋಡ್ಕೊಂಬರೋಣ. ಬೆಳಗ್ಗೆ ಆಫೀಸ್ ಹತ್ರ ಬಂದಿದ ತಕ್ಷಣ ನನ್ನ ಫ್ರೆಂಡ್ ಸಿಗ್ದ. ಅವನ್ನ ಬಿಟ್ಟು ನಾವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಮುಖ ಎಲ್ಲ ಮುಚ್ಕೊತಾ ಇದ್ದ. ಬೆಳಗ್ಗೆ ನಾವೇ ಸ್ವಲ್ಪ ಬೇಗ ಬಂದಿರೋದ್ರಿಂದ ಇನ್ನೂ ಯಾರೂ ಬಂದಿರಲಿಲ್ಲ. ಅದಕ್ಕೆ ಹೋಟ್ಲ ಹತ್ರ ಒಂದು ಕಾಫಿ ಕುಡಿದು ಬರೋಷ್ಟರಲ್ಲಿ ಎಲ್ಲ ಬಂದಿದ್ದರು. ಹಾಗೆ ಬಸ್ಸಿಗೆಲ್ಲ ಪೂಜೆ ಮಾಡಿಕೊಂಡು ಆರತಿ ಮಾಡಿ ಒಂದು ಕಾಯಿ ಹೊಡೆದು ಎಲ್ಲ ಬಸ್ ಹತ್ತಿದ್ವಿ. ಫೈನಲ್ ಹೇಳ್ತಿದ್ದ ಅಂತ ಮತ್ತೆ ಕರ್ಕೊಂಬಂದ್ವಿ. ಫುಲ್ ಖುಷಿಯಾಗಿ ಹೋಗಿದ್ದ. ಬೆಳಗ್ಗೆ 7:30 ಬಸ್ ಮೂವ್ ಆಯಿತು. ನೈಸ್ ರೋಡ್ ಮೇಲೆ ಹೋಗ್ತಾ ಇರೋದ್ರಿಂದ ಹೋಗೋ ದಾರಿಲೆಲ್ಲ ಒಳ್ಳೊಳ್ಳೆ ವ್ಯೂ ಇತ್ತು. ಹಾಗೆ ನೋಡಿಕೊಂಡು ಭಾನುವಾರ ಬೆಳಗ್ಗೆ 8:30 ಒಳ್ಳೆ ವ್ಯೂಗೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಫೈನಲಿ ಗುಹಾಂತರ ಬೋರ್ಡ್ ಕಾಣಿಸ್ತು. ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಎಕ್ಸೈಟ್ಮೆಂಟಲ್ಲಿದ್ವಿ, ಹೆಂಗಿರುತ್ತೋ ರೆಸಾರ್ಟ್ ನೋಡೋಣ ಅಂತ. ಇದು ಗುಹಾಂತರ ರೆಸಾರ್ಟ್ ರೋಡು. ಫೈನಲಿ ರೀಚ್ ಆದ್ವಿ. ಹಾಯ್ ಗಾಯ್ಸ್, ಫೈನಲಿ ಬಂದಿದ್ದೀವಿ ಗುಹಾಂತರ ರೆಸಾರ್ಟ್ಗೆ. ಬೆಳಿಗ್ಗೆ 9:30. ಈಗ ಬೆಳಗ್ಗೆ ನಾವು 8 ಗಂಟೆಗೆ ಬಿಟ್ಟಿದ್ದಕ್ಕೆ ಈಗ 9:30 ಬಂದು ಇಲ್ಲಿ ರೀಚ್ ಆಗಿದ್ದೀವಿ. ಮಾಡಬೇಕು. ನಡೀರಿ ಹೋಗೋಣ. ಇದು ರೆಸಾರ್ಟ್ ಇಟ್. ರೆಸಾರ್ಟ್ ಎಂಟ್ರೆನ್ಸಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಗುಹಾಂತರ ನೇಮ್ ಬೋರ್ಡ್ ಇತ್ತು. ಈ ಎಂಟ್ರೆನ್ಸ್ ತುಂಬ ಚೆನ್ನಾಗಿತ್ತು. ಒಂಥರ ಗುಹೆ ಥರ ಮಾಡಿದ್ರು. ನೋಡೋಕೆ ಒಂಥರ ಚೆನ್ನಾಗಿತ್ತು. ಇದು ರೆಸಾರ್ಟ್ನ ಮೇನ್ ಗೇಟು. ಗುಹಾಂತರ ಅಂತ ಬರೆದಿದೆ ನೋಡಿ. ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಗುಹೆದು ಬಾಗಿಲಿತ್ತು. ಗುಹೆ ಒಳಗಡೆ ಬಂದಾಗಿದೆ ನೋಡಿ. ನಾವಿರೋ ಕಲರ್ಗೆ ಕಾಣಿಸಲ್ಲ. ಇಷ್ಟೊಂದು ಕಲರ್ ಬೇರೆ ಇರೋದು ನಾವು. ನಾವಿರೋ ಕಲರ್ಗೆ ಕಾಣಿಸಲ್ಲ ಒಳಗಡೆ. ಅಲ್ಲಲ್ಲಿ ಸ್ವಲ್ಪ ಲೈಟ್ಸ್ ಬೆಳಿಗ್ಗೆ ಅಂತ ನೋಡ್ಕೊಳ್ಳಿ. ಸುಮಾರು ವರ್ಷಗಳ ಪುರಾತನವಾದಂಥ ಗುಹೆ ಇದು. ತುಂಬ ಜನ ಪ್ರಯತ್ನ ಪಟ್ಟು ಬಂದು ಹೋಗಿದ್ದಾರೆ. ಯಾವುದೇ ರೀತಿ ಫೇಲ್ಯೂರ್ ಆಗಿಲ್ಲ ಇಲ್ಲಿ. ಇವತ್ತು ನಾವು ಪ್ರಯತ್ನ ಪಟ್ಟಿದ್ದೀವಿ. ಸಕ್ಸಸ್ ಆಗುತ್ತೆ ಅಂತ ನಂಬಿಕೆ ಇದೆ. ನೋಡಿ ಫ್ರೆಂಡ್ಸ್, ರಿಕಾರ್ಡ್ ಆಗ್ತಾ ಇಲ್ಲ. ಸುಮಾರು ಒಂದು 200-300 ಮೀಟರ್ ಬಂದ್ಬಿಟ್ಟಿದ್ದೀವಿ. ಆದರೂ ಆಂಪಿ ಥಿಯೇಟರ್. ಟೆಂಪಲ್ ರನ್. ಸುಮಾರು ಒಂದು 500 ಮೀಟರ್ ಬಂದಿದ್ದೀವಿ. ಗುಹೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಗುಹೆಯಲ್ಲಿ ಬಂದಂಗೆ ಫೀಲಿಂಗ್. ಇನ್ನೂ ಎಷ್ಟು ದೂರ? ಮಂಜು ಅವರೇ
ಹೇಗಿದೆ ನಿಮ್ಮ ಫೀಲಿಂಗ್ ಮಂಜು ಅವರೇ? ಇಲ್ಲಿ ನೋಡಿ, ಈ ಕಡೆ ನೋಡಿ. ಚೆನ್ನಾಗಿದೆ. ಫೈನಲಿ ಬಂದ್ಬಿಟ್ವಿ. ಹೌದಾ? ಗುಹೆಯಿಂದ ಆಚೆ ಬಂದ ತಕ್ಷಣ ಬೆಳಕಂಡು ಕೂಡಲೇ ಒಳ್ಳೆ ಮರಳುಗಾಡಲ್ಲಿ ನೀರು ಸಿಗ್ದಂಗೆ ಆಗ್ತಾಯಿತ್ತು. ಇದು ರೆಸಾರ್ಟ್ನ ಮೇನ್ ಪ್ಲೇಸು, ರಂಗಸ್ಥಳ, ಆ್ಯಂಪಿ ಥಿಯೇಟರ್ ಅಂತ. ಒಳಗಡೆ ಹೋಗಿದ ತಕ್ಷಣ ಈ ಥರ ಸಿಗುತ್ತೆ ನಿಮಗೆ ವ್ಯೂ. ತುಂಬ ಚೆನ್ನಾಗಿತ್ತು. ಇದೇ ಪ್ಲೇಸಲ್ಲಿ ರೈನ್ ಡ್ಯಾನ್ಸ್ ಎಲ್ಲ ಇರುತ್ತೆ. ಕೂತ್ಕೊಂಡು ನೋಡೋಕ್ಕೆಲ್ಲ ಚೆನ್ನಾಗಿದೆ. ಒಳಗಡೆ ಹೋಗಿದ ತಕ್ಷಣ ಫಸ್ಟ್ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಹಾಗೆ ಲೆಫ್ಟಲ್ಲಿ ಬಂದರೆ ಮದ್ಯಪ್ರಿಯರಿಗೆ ಡ್ರಿಂಕ್ಸ್ ಸಿಗೋ ಜಾಗ, ಅದಕ್ಕೂ ಕಾಸ್ಟ್ ಇರುತ್ತೆ. ಹಾಗೆ ರೈಟಿಗೆ ಬಂದರೆ ಬಂಡೆಯಲ್ಲಿ ಫಾಲ್ಸ್ ಥರ ಮಾಡಿದ್ದಾರೆ. ಫೋಟೋಸ್ ಎಲ್ಲ ತಗೊಳಕ್ಕೆ ತುಂಬ ಚೆನ್ನಾಗಿತ್ತು, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಫೋಟೋಸ್ ಎಲ್ಲ ತಗೊಳಕ್ಕೆ ಚೆನ್ನಾಗಿತ್ತು. ಹಾಗೆ ನಮ್ಮ ಹುಡುಗರೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊತಾಯಿದ್ರು. ಹಾಗೆ ಸ್ವಲ್ಪ ಹಿಂದೆ ಬಂದರೆ ಒಂದು ಗುಡಿ ಇತ್ತು, ದೇವರ ಗುಡಿ, ಚೆನ್ನಾಗಿತ್ತು. ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಟಿಫನ್ಗೆ ಹೋದ್ವಿ. ಟಿಫನ್ಗೆ ಟೋಕನ್ ಇರುತ್ತೆ. ಇದು ಬ್ರೇಕ್ಫಾಸ್ಟ್ ಮಾಡೋಂಥ ಜಾಗ. ಈ ಥರ ಇರುತ್ತೆ ಬ್ರೇಕ್ಫಾಸ್ಟು, ಲಂಚೆಲ್ಲ ಇಲ್ಲೇ ಕೊಡ್ತಾರೆ. ಏನೇನು ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಬಾಯ್ಲ್ಡ್ ಎಗ್ ಇತ್ತು, ಅದನ್ನು ನಾವೇ ಬಿಡಿಸ್ಕೊಳ್ಬೇಕು. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಿಡಿಸಿದ್ದಾರೆ ನೋಡಿ. ಹಾಗೆ ಕಾಫಿ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಾಗ ವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಗಾರ್ಡನ್ ಏರಿಯಾ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ. ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಜಾಗ. ಫ್ಯಾಮಿಲಿ ಬಂದಾಗ ಚೆನ್ನಾಗಿ ಒಳ್ಳೆ ಕಾಲ ಕಳೀಬೋದು ಇಲ್ಲೆಲ್ಲ ಕೂತ್ಕೊಂಡು. ಹಾಗೆ ಪ್ಲೇಗ್ರೌಂಡ್ ಕಡೆ ಹೊರಟ್ವಿ. ಪ್ಲೇಗ್ರೌಂಡ್ ಕಡೆ ಬಂದಾಗ ಫಸ್ಟು ಸಿಕ್ಕಿದ್ದೆ ಮಕ್ಕಳು ಆಡೋಂಥ ಜಾಗ. ಎಲ್ಲ ಮಕ್ಕಳಿಗೆಲ್ಲ ಗೇಮ್ಸ್ ಇರುತ್ತೆ. ಮತ್ತು ದೊಡ್ಡ ಕ್ರಿಕೆಟ್ ಗ್ರೌಂಡ್ ಇದೆ ನೋಡಿ, ಇದೆಲ್ಲ ಕ್ರಿಕೆಟ್ ಗ್ರೌಂಡು. ಶಟಲ್ ಬ್ಯಾಟು, ಡ್ರ್ಯಾಗ್ ರೇಸು, ಸೈಕ್ಲಿಂಗು, ಆಮೇಲೆ ರೋಪ್ ಕ್ಲೈಂಬಿಂಗು, ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು ನೋಡಿ. ಇದು ಕ್ರಿಕೆಟ್ ಗ್ರೌಂಡು. ಆಮೇಲೆ ಇಂಡೋರ್ ಗೇಮ್ಸ್ ಕೂಡ ಇದೆ. ಕ್ಯಾರಮ್ ಬೋರ್ಡು, ಟೇಬಲ್ ಟೆನ್ನಿಸು, ಚೆಸ್ಸು, ಎಲ್ಲ ಚಿಕ್ಕ ಚಿಕ್ಕ ಇಂಡೋರ್ ಗೇಮ್ಸ್ ಎಲ್ಲ ಇತ್ತು. ಸೊ ನೋಡಿ, ಇದು ಇಂಡೋರ್ ಗೇಮ್ಸ್ನ ಜಾಗ. ಆ್ಯಕ್ಟಿವಿಟಿ ಕೌಂಟರ್ ಕೂಡ ಇದೆ. ಅದು ಥಿಂಗ್ಸ್ ಎಲ್ಲ ಸಿಗುತ್ತೆ, ಸ್ಪೋರ್ಟ್ಸ್ ಥಿಂಗ್ಸ್ ಎಲ್ಲ. ಅದೆಲ್ಲ ನೋಡ್ಕೊಂಬರೋಷ್ಟರಲ್ಲಿ ನಮ್ಮ ಸರ್ ಕ್ರಿಕೆಟ್ ಬ್ಯಾಟಿಂಗ್ ಆಡ್ತಾಯಿದ್ರು. ಆದರೂ ಅವ್ರು ಈ ಏಜಲ್ಲೂ ಈ ಥರ ಫಿಟ್ ಆ್ಯಂಡ್ ಫೈನ್ ಆಗಿರೋದು ಮತ್ತು ಕ್ರಿಕೆಟ್ ಆಡೋದು ನೋಡಿ ನಮಗೂ ಒಂಥರ ಸ್ವಲ್ಪ ಇನ್ಸ್ಪೈರಿಂಗ್ ಆಗಿತ್ತು, ಸ್ವಲ್ಪ ಮೋಟಿವೇಟ್ ಆಗಿತ್ತು. ಆಮೇಲೆ ನಾವು ಸ್ವಲ್ಪ ಆಡಿ ಕ್ರಿಕೆಟ್ ಎಲ್ಲ ಆಡಿದ್ಮೇಲೆ ಇಂಡೋರ್ ಗೇಮ್ಸ್ ಕಡೆ ಹೋದ್ವಿ.
ಸ್ವಲ್ಪ ಹೊತ್ತು ಕ್ಯಾರಮ್ ಆಡಿದ್ವಿ. ಕ್ಯಾರಮ್ ಆಡಿದ್ಮೇಲೆ ಮತ್ತೆ ಆಂಫಿ ಥಿಯೇಟ್ರ್ ಹತ್ರ ಹೋದಾಗ ನಮ್ಮ ಸರ್ ಮತ್ತೆ ಹಾಡೆಲ್ಲ ಆಡ್ತಿದ್ರು. ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಆಮೇಲೆ ಸ್ವಿಮ್ಮಿಂಗ್ ಫೂಲ್ ಕಡೆ ಹೋದ್ವಿ. ಸ್ವಿಮ್ಮಿಂಗ್ ಫೂಲಲ್ಲಿ ಚೆನ್ನಾಗಿತ್ತು, ಮಕ್ಕಳೆಲ್ಲ ಆಡ್ಬೋದು. ಮಕ್ಕಳಿಗೆ ಸಪ್ರೇಟಾಗಿ ಸ್ವಲ್ಪ ಆಳ ಕಡಿಮೆ, ಆಮೇಲೆ ದೊಡ್ಡವ್ರಿಗೆಲ್ಲ ಸ್ವಲ್ಪ ಆಳ ಜಾಸ್ತಿ ಆ ಕಡೆ. ಚೆನ್ನಾಗಿತ್ತು ಸ್ವಿಮ್ಮಿಂಗ್ ಫೂಲೆಲ್ಲ ಒಂಥರ ಡೀಸೆಂಟಾಗಿತ್ತು, ಚೆನ್ನಾಗಿ ಆಡಿದ್ವಿ. ಈಜಾಡಿದ್ಮೇಲೆ 1:30ಯಿಂದ ಊಟ ಇರುತ್ತೆ, ಮತ್ತು ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋದಾಗ ಏನೇನು ಐಟಮ್ಸ್ ಇರುತ್ತೆ ಅಂತ ನೋಡೋಣ ಬನ್ನಿ. ಇದು ನಾನ್ ವೆಜ್ ಅವ್ರಿಗೆ. ಮತ್ತು ಇದು ವೆಜ್ ಅವ್ರಿಗೆ. ನೋಡಿ ಏನೇನಿದೆ ನೋಡಿ, ಇದೆಲ್ಲ ವೆಜ್ ಅವ್ರಿಗಿದು. ಊಟ ನೋಡಿ, ಇದು ನಾನ್ ವೆಜ್ ಅವ್ರಿಗೆ. ಊಟ ಚೆನ್ನಾಗಿತ್ತು, ಡೀಸೆಂಟಾಗಿತ್ತು. ಮತ್ತು ಊಟ ಆದಮೇಲೆ ಒಂದು ಐಸ್ ಕ್ರೀಮು, ಕ್ಯಾರೆಟ್ ಹಲ್ವಾ ಕೊಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಡ್ರ್ಯಾಗ್ ರೇಸ್ ಕಡೆ ಹೋದ್ವಿ. ನೋಡೋಣ ಡ್ರ್ಯಾಗ್ ರೇಸ್ ಹೇಗಿದೆ ಅಂತ ಟ್ರೈ ಮಾಡಿದ್ವಿ. ಗುಹಾಂತರದ ಮೇನ್ ಅಟ್ರಾಕ್ಷನ್ ಏನಂದರೆ ರೈನ್ ಡ್ಯಾನ್ಸು. ರೈನ್ ಡ್ಯಾನ್ಸ್ ಬಂದು 3 ಗಂಟೆಯಿಂದ ಸ್ಟಾರ್ಟ್ ಆಯಿತು. ಸುಮಾರು ಒಂದು ಗಂಟೆ 1.5 ಗಂಟೆ ಇರುತ್ತೆ. ತುಂಬ ಚೆನ್ನಾಗಿತ್ತು. ಗುಹಾಂತರದ ಮೇನ್ ಅಟ್ರಾಕ್ಷನ್ ಅಂದರೆ ಇದೇನೆ ನೋಡಿ. ಮೇಲ್ಗಡೆಯಿಂದ ಮಳೆ ಬರ್ತಿದೆ ನೋಡಿ, DJ ಸಾಂಗ್ ಆಗ್ತಾರೆ. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಮತ್ತೆ 5:30ಗೆ ಮನೆ ಕಡೆ ಹೊರಟ್ವಿ. ಬಾಯ್ ಬಾಯ್.